ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್. ಈ ದಿನ ನಾನು ಮೀನು ಸಾರು ಹೇಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ತೀನಿ. ಯಾವುದೇ ಫಿಶ್ ಇರಲಿ, ನಾನು ಹೇಳೋ ರೀತಿ ಅಡುಗೆ ಮಾಡಿ, ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ಸಾರು ತುಂಬ ಚೆನ್ನಾಗಾಗುತ್ತೆ. ತಿಂದವರು ಹೊಗಳ್ತಾರೆ, ಮತ್ತು ಮೀನು ಸಾರು ಮಾಡಿಕೊಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ, ಅದು ಖಂಡಿತ. ಸೊ ತಡ ಮಾಡದೆ ಶುರು ಮಾಡೋಣ. ಸಾರು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವಂಥದ್ದು 1 kg ಮೀನನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ತೊಗೊಂಡಿದ್ದೀನಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿಣ ತೊಗೊಂಡಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಳೆ ತೆಂಗಿನಕಾಯಿ ತುರಿ ಹಾಕಿದರೆ ಚೆನ್ನಾಗಿರೋದಿಲ್ಲ. ಕಾಯಿ ಬಲ್ತಷ್ಟು ಸಾರು ಚೆನ್ನಾಗಾಗುತ್ತೆ. 1 ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1-2 ಇಂಚು ಶುಂಠಿ ತಗೊಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಚಕ್ಕೆ, 3 ಕರಿಮೆಣಸು, 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಪುದೀನ ಎಲೆಗಳು, 1 ಗಡ್ಡೆ ಈರುಳ್ಳಿ, 1-2 ಟೀ ಸ್ಪೂನಷ್ಟು ಧನಿಯಾ ಪುಡಿ, 3 ಟೀ ಸ್ಪೂನಷ್ಟು ಖಾರದ ಪುಡಿ. ನಿಮ್ಗೆ ಇನ್ನೂ ಖಾರ ಬೇಕಂತಂದರೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೋದು. ಹುಳಿಗೆ 4 ಮೀಡಿಯಮ್ ಸೈಜ್ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರೋ ಅಂಥ ಕಾಯಿ ತುರಿ, ಲವಂಗ, ಏಲಕ್ಕಿ, ಮೆಣಸು, ಚಕ್ಕೆ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಖಾರದ ಪುಡಿ, ಧನಿಯಾ ಪುಡಿ, ಹೀಗೆ ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಬೇಕಾದರೆ 2 ಕಡಲೆ ಹಾಕ್ಕೋಬೋದು. ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳೋಣ. ಹೇಗೆ ರುಬ್ಬಬೇಕಂದ್ರೆ ಗಂಧ ಥರ ಇರಬೇಕು. ಚೆನ್ನಾಗಿ ರುಬ್ಬಿದಷ್ಟು ಸಾರು ಚೆನ್ನಾಗಿ ರುಚಿ ಕೊಡುತ್ತೆ. ನೋಡಿ, ಈ ರೀತಿ ರುಬ್ಕೋಬೇಕು. ಈ ಮಿಕ್ಸಿ ಜಾರು ಚಿಕ್ಕದಿರೋದ್ರಿಂದ ರುಬ್ಬಿರೋ ಅಂಥ ಮಸಾಲೆನ ನಾನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. 4 ಹುಳಿ ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡು ಮತ್ತೆ ಮಿಕ್ಸಿಲಿ ರುಬ್ಕೊತಾ ಇದ್ದೀನಿ. ಸೊ ರುಬ್ಬಿರೋ ಅಂಥ ಟೊಮೊಟೊ ಪೇಸ್ಟ್ನ ಆಗಲೇ ರುಬ್ಬಿ ಎತ್ತಿಟ್ಕೊಂಡಿದ್ದೀವಲ್ಲ, ಆ ಮಸಾಲೆ ಇರೋ ಬೌಲ್ಗೆ ಇದನ್ನು ಆ್ಯಡ್ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ತೊಗೊಂಡಿರೋ ಅಂಥ ಆಯಿಲ್ನ ಹಾಕಿ ಅದು ಬಿಸಿ ಆದ ತಕ್ಷಣ ನಾವು ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳೋಣ. ಅರ್ಜೆಂಟ್ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಅದು ಕೆಂಪಗಾಗೋವರೆಗೂ ಕಾಯಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ರುಬ್ಬಿರೋ ಅಂಥ ಮಸಾಲೆನ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. 1-2 ನಿಮಿಷ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡ್ಕೊಳ್ಳೋಣ. ನಂತರ ನಾನು ಇಲ್ಲಿ 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ ಫ್ಲೇಮ್ನ ಮೀಡಿಯಮ್ಗೆ ಇಟ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. 15 ನಿಮಿಷ ಆದಮೇಲೆ ಈ ರೀತಿ ಕುದೀತಾ ಇರುತ್ತೆ. ಈ ರೀತಿ ಕುದಿ ಬಂದ ಮೇಲೆ ನಾವು ರುಚಿ ನೋಡಬೇಕು. ಇಲ್ಲಿ ಏನಾದರೂ ನಮಗೆ ಉಪ್ಪು ಕಮ್ಮಿ ಆಗಿದೆ ಅಂದರೆ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಖಾರ ಕಮ್ಮಿ ಇದೆ ಅಂದರೆ ಖಾರ ಆ್ಯಡ್ ಮಾಡ್ಕೋಬೇಕು. ಹುಳಿ ಏನಾದರೂ ಕಮ್ಮಿ ಇದೆ ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೋಬೋದು. ಹೀಗೆ ಎಲ್ಲನೂ ಈ ಸ್ಟೇಜಲ್ಲೇ ನೋಡಬೇಕು. ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು. ಯಾಕಂದರೆ ಮೀನು ಆ್ಯಡ್ ಮಾಡಿದ ಮೇಲೆ ಆ ಉಪ್ಪು, ಹುಳಿ, ಖಾರ ಜಾಸ್ತಿ ಆಗಿರೋದನ್ನು ಆ ಮೀನೆಲ್ಲ ಹೀರ್ಕೊಳ್ಳುತ್ತೆ. ಆಗ ನಮ್ಮ ಸಾರಿನ ರುಚಿ ಸರಿ ಇರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ನಾವೀಗ ಒಂದೊಂದಾಗಿ ಎಲ್ಲ ಫಿಶ್ ಪೀಸಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಳ್ಬೇಕಾದಾಗ ನಾನು ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಫ್ಲೇಮ್ ಏನಾದರೂ ನಾವು ಹೈಯಲ್ಲಿಟ್ಟರೆ ಫಿಶ್ ಜಾಸ್ತಿ ಬೆಂದು ಕೈಗೆ ಸಿಗ್ದಂಗೆ ಆಗಿಬಿಡುತ್ತೆ. ಮೀನು ಸೇರಿಸೋಕ್ಕೆ ಮುಂಚೆ ಸಾರಿನ ಟೇಸ್ಟು ಮತ್ತು ಮೀನು ಸೇರಿಸಿದ ಮೇಲೆ ಕಡಿಮೆ ಫ್ಲೇಮಲ್ಲಿಡೋದು, ಈ 2 ವಿಷಯ ತಿಳ್ಕೊಂಡ್ರೆ ಸಾಕು. 10 ಮಿನಿಟ್ಸ್ ಆಯಿತು. ಸಾರು ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸಾರಿನ ಸ್ಮೆಲ್ಲು ಘಮ್ ಅಂತ ಬರ್ತಾಯಿದೆ. ಇದನ್ನು ಟೇಸ್ಟ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ನಾ ಹೇಳಿದ ರೀತಿ ಮಾಡಿ
ಖಂಡಿತ ಸಾರು ಚೆನ್ನಾಗಾಗುತ್ತೆ, ಒಳ್ಳೆ ರುಚಿ ಇರುತ್ತೆ. ಯಾವ ಮೀನು ಕೂಡ ಬ್ರೇಕ್ ಆಗೋದಿಲ್ಲ, ಚೆನ್ನಾಗಿ ಮೀನು ಕೂಡ ಬೇಯುತ್ತೆ, ಒಳ್ಳೆ ಉಪ್ಪು ಖಾರ ಹುಳಿನ ಹಿಡಿಯುತ್ತೆ. ಈ ಸಖತ್ತಾಗಿರೋ ಮೀನು ಸಾರು ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಇಲ್ಲ ನೀರು ದೋಸೆ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರ ರುಚಿ ಅದ್ಭುತ. ಮೀನು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ವೈಟಮಿನ್ಸು, ಮಿನರಲ್ಸ್ ಸಿಗುತ್ತೆ. ಇದನ್ನು ನಾವು ವಾರದಲ್ಲಿ 2 ಬಾರಿ ತಿಂದರೆ ತುಂಬ ಒಳ್ಳೆಯದು. ಸೊ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ. ನೋಡಿದ್ರಲ್ಲ, ಮನೇಲೇ ನಾವು ರುಚಿಯಾಗಿ ಸರಳವಾಗಿ ಹೇಗೆ ಮಾಡ್ಕೋಬೋದು ಅಂತ. ಮನೆಯಲ್ಲಿ ನೀವು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ತಿಳಿಸಿ. ತಪ್ಪದೆ ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.